ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮಳೆ ನಿಂತರೂ ಕೂಡ ಮಳೆಯ ಹನಿ ಮಾತ್ರ ಅಷ್ಟು ಬೇಗ ನಿಲ್ಲೋದಿಲ್ಲ. ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಕದನಕ್ಕೆ ವಿರಾಮ ಘೋಷಣೆ ಆಗಿರಬಹುದು. ಹಾಗಂತ ಇಲ್ಲಿಗೆ ಎಲ್ಲವೂ ಕೂಡ ಮುಗಿದಿಲ್ಲ. ಕಾರ್ಮೋಡ ಇನ್ನೂ ದೊಡ್ಡದಾಗಿ ಸೇರ್ತಾ ಇದೆ. ಮಳೆ ಇನ್ನೂ ಅಪ್ಪಳಿಸಿ ಧರೆಗೆ ಇಳಿಯೋದು ಬಾಕಿ ಇದೆ. ಹಾಗೆ ಯುದ್ಧ ಕೂಡ ಅಷ್ಟೇ, ಸದ್ಯಕ್ಕೆ ನಿಂತಿರಬಹುದು, ಆದರೆ ಹಿಂದಿನಿಂದ ಭಾರತ ದೊಡ್ಡದಾಗಿ ಪಾಕಿಸ್ತಾನವೇ ಕೊಚ್ಕೊಂಡು ಹೋಗಬೇಕು ಅಂತ ಪ್ಲಾನನ್ನು ಮಾಡ್ತಿದೆ. ಸದ್ಯ ಬ್ಯಾಕ್ಗ್ರೌಂಡ್ನಲ್ಲಿ ಸಿಕ್ಕಾಪಟ್ಟೆ ಮೀಟಿಂಗ್ಸ್ ನಡೀತಾ ಇದೆ. ಜೈಶಂಕರ್ ಅವರು ಆಫ್ಘಾನಿಸ್ತಾನದ ಫಾರಿನ್ ಮಿನಿಸ್ಟರ್ ಅಮೀರ್ ಖಾನ್ ಉತ್ತಕ್ಕೆ ಅವ್ರ ಜೊತೆ ಫೋನ್ನಲ್ಲಿ ಸಂಭಾಷಣೆ ಕೂಡ ಮಾಡ್ತಾರೆ. ದೊಡ್ಡದಾಗಿ ಏನೋ ನಡೀತಾ ಇದೆ ಅನ್ನೋದಂತೂ ಸ್ಪಷ್ಟವಾಗಿದೆ. ವೀಕ್ಷಕರೇ, ನೆನಪಿರಲಿ, ಆಪರೇಷನ್ ಸಿಂಧೂರ್ ಇನ್ನೂ ಕೂಡ ಮುಗಿದಿಲ್ಲ. ಇದು ಜಸ್ಟ್ ಪ್ರಾರಂಭ ಅಷ್ಟೇ. ಒಂದು ಕಡೆ ಭಾರತ, ಇನ್ನೊಂದು ಕಡೆ ಬಲೂಚಿಸ್ತಾನ, ಮತ್ತೊಂದು ಕಡೆ ತಾಲಿಬಾನು, ಈ ಮೂವರು ಸೇರಿ ಪಾಕಿಸ್ತಾನದ ಕುತ್ತಿಗೆಗೆ ಕೈ ಹಾಕಿದ್ದಾರೆ. ಈ ಸಮಯದಲ್ಲಿ ಚೀನಾ ಕೂಡ ಪಾಕಿಸ್ತಾನಕ್ಕೆ ಕೈ ಕೊಟ್ಟುಬಿಟ್ಟಿದೆ. ಪಾಕ್ ಪ್ರಧಾನಿ ಚೀನಾಗೆ ಹೋದರೆ ಚೀನಾದಲ್ಲಿ ಅವರಿಗೆ ಒಂದು ವೆಲ್ಕಮ್ ಕೂಡ ಮಾಡೋರ ಗತಿ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್, ತಾಲಿಬಾನ್ ಕೂಡ ರೆಡಿ ಆಗ್ತಿದೆ. ತುಂಬ ಕಡೆಯಿಂದ ಈ ಮೂರು ದೇಶಗಳು ಈಗ ಒಟ್ಟಿಗೆ ಮೀಟಿಂಗ್ಗಳನ್ನು ಮಾಡ್ತಿದೆ. ಇಮ್ರಾನ್ ಖಾನ್ ಪ್ರಧಾನಿಯಾದಾಗ ಹೇಳಿದ್ರು ಆಫ್ಘಾನಿಸ್ತಾನ ಗುಲಾಮಗಿರಿಯ ಸರಪಳಿಯನ್ನು ತೆಗೆದು ಹಾಕಿದ್ದಾರೆ ಅಂತ. ಆದರೆ ಅದೇ ಗುಲಾಮಗಿರಿಯ ಸರಪಳಿಯನ್ನು ಪಾಕಿಸ್ತಾನ ಈಗ ಕುತ್ತಿಗೆಗೆ ಹಾಕ್ಕೊಂಡಿದೆ. ವಿಷಯ ಏನಂದರೆ, ಹಿಂದಿನ 40 ವರ್ಷಗಳಿಂದ ಆಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನ ವಿಧ್ವಂಸಕ ಕೃತ್ಯ ಎಸಗ್ತಾನೆ ಬಂದಿದೆ. ಪ್ರಪಂಚಕ್ಕೆ ಕೂಡ ಅದು ಗೊತ್ತಿರೋ ಸತ್ಯ. ಆಫ್ಘಾನಿಸ್ತಾನವನ್ನು ತಾಲಿಬಾನ್ ಟೇಕ್ ಓವರ್ ಮಾಡಿದ ತಕ್ಷಣ ನೀಡಿದ ಹೇಳಿಕೆ ಏನಂದರೆ, ನಾವಿನ್ನು ಮುಂದೆ ಪಾಕಿಸ್ತಾನದ ಪರವಾಗಿರೋದಿಲ್ಲ ಅಂತ. ತಾಲಿಬಾನಿಗಳ ಒಂದು ಸಮಸ್ಯೆ ಏನಂದರೆ, ಮಹಿಳೆಯರ ಶಿಕ್ಷಣ ಮತ್ತು ಸ್ವತಂತ್ರದ ವಿಷಯದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರಿಗೆ ಅವಕಾಶ ಕೊಡದೇ ಇರೋದು. ಇವರು ಕಾನೂನಿನ ಮೇಲೆ ಜನರಲ್ ಆಗಿ ಹೇಳಬೇಕು ಅಂದರೆ ಅಲ್ಲಿನ ಫಾರಿನ್ ಮಿನಿಸ್ಟ್ರು ಈಗ ತುಂಬ ಮೆಚೂರ್ಡ್ ಆಗಿ ನಿರ್ಧಾರ ತೆಗೆದುಕೊಳ್ತಿದ್ದಾರೆ. ಈ ಮೀಟಿಂಗ್ಸ್ ಏನು ನಡೀತಾ ಇದೆ ಇವೆಲ್ಲ ಮಲ್ಟಿಪರ್ಪಸ್ ಆಗಿದ್ದಾವೆ. ಪ್ರತಿ ದೇಶವೂ ಕೂಡ ತನಗೆ ಸರಿಯಾದ ಪಾರ್ಟ್ನರನ್ನು ಹುಡುಕುತ್ತೆ, ಅಂದರೆ ನಂಬಿಕಸ್ಥ ಪಾರ್ಟ್ನರ್. ಇಲ್ಲಿವರೆಗೂ ಕೂಡ ಆಫ್ಘಾನಿಸ್ತಾನದಲ್ಲಿ ಭಾರತದ ಪ್ರಾಜೆಕ್ಟ್ಗಳು 400ಕ್ಕೂ ಹೆಚ್ಚು ನಡೀತಾ ಇದ್ದಾವೆ. ಈ ಎಲ್ಲ ದೇಶಗಳು ಚೀನಾದೊಂದಿಗೆ ಸಂಬಂಧ ಬೆಳೆಸೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ತುಂಬ ಕಾರಣಗಳು ಕೂಡ ಇದೆ. ಹಾನೆಸ್ಟ್ ಪಾರ್ಟ್ನರ್ ಹುಡುಕಾಟದಲ್ಲಿರೋ ಆಫ್ಘಾನಿಸ್ತಾನದ ತಾಲಿಬಾನಿಗಳಿಗೆ ಈಗ ಭಾರತ ಸಿಕ್ಕಿದೆ. ಅಶ್ರಫ್ ಸರ್ಕಾರ ಬಿದ್ದಾಗ ಭಾರತಕ್ಕೆ ತುಂಬ ಒತ್ತಡ ಬಿದ್ದಿತ್ತು, ಮಧ್ಯಸ್ಥಿಕೆಯನ್ನು ವಹಿಸಿ ಅನ್ನೋದಾಗಿ. ಆದರೆ ಭಾರತ ಯಾವುದೇ ದೇಶದ ಆಂತರಿಕ ವಿವಾದಗಳಲ್ಲಿ ತಲೆ ಹಾಕೋದಿಲ್ಲ. ಸೊ ಆಗ ಭಾರತ ಸುಮ್ಮನಾಗಿತ್ತು. ಇದಾದ ಮೇಲೆ ತಾಲಿಬಾನ್ ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿ ಆಹಾರದ ಕೊರತೆ ಎದ್ದು ಕಾಣುತ್ತೆ. 50,000 ಟನ್ ಎ ಕ್ಲಾಸ್ ಗೋಧಿಯನ್ನು ಭಾರತ ಆಫ್ಘಾನಿಸ್ತಾನಕ್ಕೆ ಕಳಿಸ್ಕೊಡ್ತು. ಆಗ ಪಾಕಿಸ್ತಾನವೂ ಆಫ್ಘಾನಿಸ್ತಾನಕ್ಕೆ ಗೋಧಿಯನ್ನು ಕಳಿಸಿತ್ತು. ಆದರೆ ಆಫ್ಘಾನಿಸ್ತಾನ ಅದನ್ನು ವಾಪಸ್ ಕೊಡುತ್ತೆ, ಯಾಕಂದರೆ ಆ ಗೋಧಿಯ ಕ್ವಾಲಿಟಿ ತುಂಬ ಲೋ ಆಗಿತ್ತು. ತಾಲಿಬಾನ್ ಇದು ಕಲಬೆರಿಕೆಯ ಗೋಧಿ, ಇದು ವಿಷಪೂರಿತ ಆಗಿದೆ ಅಂತ ಪಾಕಿಸ್ತಾನದ ಮುಖಕ್ಕೆ ತುಪ್ಪಕ್ಕಂತ ಉಗಿದು ವಾಪಸ್ ಮಾಡಿದ್ರು. ಇದಾದ ಮೇಲೆ ಮೊದಲೇ ಒಪ್ಪಂದ ಆಗಿದ್ದ ಎಲ್ಲ ಪ್ರಾಜೆಕ್ಟ್ಗಳನ್ನು ಹಿಂಪಡೆಯದೇನೆ ಕಂಪ್ಲೀಟ್ ಮಾಡೋದಕ್ಕೆ ಭಾರತ ಶುರು ಮಾಡಿಕೊಂಡಿತ್ತು. ಇದರಿಂದ ಎರಡೂ ದೇಶಗಳ ನಡುವೆ ಒಳ್ಳೆಯ ಸಂಬಂಧ ಅಂತೂ ಇತ್ತು. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಹಾಗೂ ಫಾರಿನ್ ಮಿನಿಸ್ಟ್ರುಗಳ ಸ್ಟ್ರಾಟಜಿಕ್ ಮೀಟಿಂಗ್ಗಳು ಈಗ ನಡೀತಾ ಇರೋದು. ಎಕನಾಮಿಕ್ ಪಾರ್ಟ್ನರ್ಶಿಪ್ನಿಂದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕಡೆಗೆ ಇದು ಸಾಗ್ತಾ ಇದೆ. ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂದರೆ ಏನು ಹಾಗಾದರೆ? ಅಂದರೆ ಆಫ್ಘಾನಿಸ್ತಾನ ನ್ಯೂಟ್ರಲ್ ಆಗಿರುತ್ತೆ ಇಂಡಿಯಾ ಹಾಗೂ ಪಾಕಿಸ್ತಾನದ ಮಧ್ಯೆ. ಆಫ್ಘಾನಿಸ್ತಾನ ಇಲ್ಲಿ ತುಂಬ ಜಾಣ್ಮೆಯಿಂದ ನಿರ್ಧಾರ ಮಾಡಿದೆ,
ಬ್ರಿಟಿಷ್ ಸರ್ಕಾರ ಏನೇನು ಅಗ್ರಿಮೆಂಟ್ ಮಾಡಿತ್ತೋ ಗಡಿಗಳ ಬಗ್ಗೆ ಅದೆಲ್ಲ ಮುಗಿದು ಹೋಗಿರುತ್ತೆ. ಯಾವುದೇ ಅಧಿಕೃತ ಅಗ್ರಿಮೆಂಟ್ಗಳು ಪಾಕಿಸ್ತಾನ, ಬಲೂಚಿಸ್ತಾನ ಮತ್ತು ಆಫ್ಘಾನಿಸ್ತಾನಗಳಿಗಿಲ್ಲ. ಆದರೂ 1993ರವರೆಗೂ ಅದೇ ಒಪ್ಪಂದವನ್ನು ಮುಂದುವರಿಸ್ಕೊಂಡು ಬಂದರು. ಇಂಡಸ್ ವಾಟರ್ ಟ್ರೀಟಿಯನ್ನು ನಾವು ಬಂದ್ ಮಾಡಿದ್ವಿ. ಹಾಗೆ ನೀವು ಕೂಡ ನಿಮ್ಮಲ್ಲಿರುವ ನದಿಗಳ ಒಪ್ಪಂದದ ಕಡೆ ಗಮನ ಹರಿಸಿ ಅಂತ ಭಾರತ ಆಫ್ಘಾನಿಸ್ತಾನಕ್ಕೆ ಹೇಳಿದೆ. ಯಾಕಂದರೆ TTP ಸೆಂಟ್ರ್ ಏನಿದೆ ಇವರ ಇನ್ಫಾರ್ಮೇಷನ್ಗಳನ್ನು ಪಾಕಿಸ್ತಾನ ಬೇಕಂತಲೇ ಭಾರತಕ್ಕೆ ಲೀಕ್ ಮಾಡಿಕೊಡ್ತಿತ್ತು. ತೆಹರಿಕ್ ತಾಲಿಬಾನ್ ಪಾಕಿಸ್ತಾನ್ ಕ್ಲೈಮ್ಸ್ ಪಾಕ್ ಆರ್ಮಿ ಲೀಕ್ಡ್ ಆಲ್ ಟೆರರಿಸ್ಟ್ ಲೊಕೇಶನ್ಸ್ ಟು ಇಂಡಿಯಾ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಪಾಕಿಸ್ತಾನದಲ್ಲಿ ನೀರಿನ ಅಭಾವ ತುಂಬ ಇದೆ. ಯಾಕಂದರೆ ಇಂಡಸ್ ಟ್ರೀಟಿ ವಾಟರ್ ನೀರನ್ನು ಪಾಕ್ ಆರ್ಮಿಯ ಲಕ್ಷಾಂತರ ಎಕರೆ ಜಮೀನಿಗೆ ಬಳಸ್ಕೊಳ್ತಾ ಇದೆ. ಅದೇ ಕಾರಣಕ್ಕೆ ನೀರು ಹರಿಬೇಕು ಇಲ್ಲ ರಕ್ತ ಹರಿಯುತ್ತೆ ಅಂತ ಪಾಕಿಸ್ತಾನ ಆವಾಜ್ ಕೂಡ ಹಾಕಿತ್ತು. ಪಾಕಿಸ್ತಾನಕ್ಕೀಗ ಟೆನ್ಷನ್ ಶುರುವಾಗಿದೆ. ಇದೇ ರೀತಿ ಮೀಟಿಂಗ್ಸ್ ನಡೀತಾ ಇದ್ದರೆ, ಆಫ್ಘಾನಿಸ್ತಾನದಿಂದ ಹರಿಯೋ ನದಿಗಳ ನೀರನ್ನು ಕೂಡ ನಿಲ್ಲಿಸಿದ್ರೆ ಮುಂದೆ ಇವರ ಕತೆ ಏನು ಅಂತ. ಇತ್ತೀಚೆಗೆ ಪಾಕಿಸ್ತಾನ ಆರ್ಮಿಯ ಸೆಕೆಂಡ್ ಲೆಫ್ಟಿನೆಂಟನ್ನು ಹಾಗೂ ಪಾಕಿಸ್ತಾನದ ಪ್ಯಾರಾಮಿಲಿಟರಿಯ ಸೈನಿಕರನ್ನು ತಾಲಿಬಾನಿಗಳು ಕಿಡ್ನ್ಯಾಪ್ ಕೂಡ ಮಾಡಿದ್ದಾರೆ. ಸೈಯದ್ ಸಹೀದ್ ಅಹಮದ್ ಹಾಗೂ ಏಜಾಜ್ ಸುಸೈಲ್ ಇವಿಬ್ಬರನ್ನ ತಾಲಿಬಾನಿಗಳು ಅಪಹರಣ ಮಾಡಿದ್ದಾರೆ. ಯಾವ ದೇಶದಲ್ಲಿ ಸ್ವತಃ ಆರ್ಮಿಯೇ ಸೇಫ್ ಆಗಿಲ್ವೋ ಆ ದೇಶದಲ್ಲಿ ಉಳಿದವ್ರ ಕಥೆ ಏನಾಗಬೇಕು ಸ್ವಾಮಿ. ಇನ್ನೊಂದು ಕಡೆ ಲಕ್ಸುರಿ ಬಟ್ಟೆ ಧರಿಸ್ಕೊಂಡು ಅಲ್ಲಿನ ದೊಡ್ಡ ದೊಡ್ಡ ಆಫೀಸರ್ ಎನಿಸ್ಕೊಂಡವರು ಪಾರ್ಟಿಗಳನ್ನು ಮಾಡ್ಕೊಂಡು ಹೇಳ್ತಾರೆ ನಾವು ಯುದ್ಧ ಗೆದ್ದಿದ್ದೀವಿ ಅಂತ. ये अफवाज पाकिस्तान की कामयाबी के साथ साथ पूरी पाकिस्तानी कौम की फतह है. ये अजीम लम्हा शुक्र है जिसके लिए 24 करोड़ आवाम ने अपने शेरों और शाहीनों पर वालेहाना मोहब्बत के फूल बरसाए. पूरी कौम अफवाज पाकिस्तान के साथ सीसा पिलाई हुई दीवार बनकर खड़ी है. आप पाकिस्तान की फतह के लिए तहज्जुद के वक्त सजदा रेत रहे. आपने दिन रात दुआएं की और जिसके नतीजे में अल्लाह ताला ने अपनी कमाल मेहरबानी से आपको शानदार फतह से नवाजा है. ಇಂಥ ಕಾಮಿಡಿಯನ್ಗಳನ್ನು ನಾವು ಹಿಂದೆಂದೂ ಕೂಡ ನೋಡಿಲ್ಲ. ಇದೆಲ್ಲ ನೋಡ್ತಾ ಇದ್ದರೆ ಪಾಕಿಸ್ತಾನವನ್ನು ಭಾರತ ಮುಗಿಸೋವರೆಗೂ ಬಿಡೋದಿಲ್ಲ ಅನಿಸ್ತಾ ಇದೆ. ಇನ್ನೊಂದು ಕಡೆ ಅನ್ನೋನ್ ಗನ್ಮ್ಯಾನ್ ಕೂಡ ದಿನ ಸದ್ದು ಮಾಡ್ತಾ ಇದೆ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.